ಇನ್ನು ಕಾಡುಗೋಡಿಯಲ್ಲಿ ಮಗು ವೆನಿಲಾ ಕೊನೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಪ್ರಿಯತಮೆ ಮಗುವನ್ನ ಮೋಹನ್ ಎಂಬಾತ ಕೊಂದು ಹಾಕಿದ್ದ. ಮೃತ ಮಗುವಿನ ತಾಯಿಯ ಪ್ರಿಯತಮ ಮೋಹನ್ ಮಗುವಿಗೆ ಐಸ್ ಕ್ರೀಮ್ ಕೊಡಿಸಿ ಭೀಕರವಾಗಿ ಕೊಲೆ ಮಾಡಿದ್ದಾನೆ. ಅಂದ್ರೆ ಬೇರೆ ಐಸ್ ಕ್ರೀಮ್ ಬೇಕು ಅಂತ ಕೇಳಿದ್ದಕ್ಕೆ ಮಗು ಮೇಲೆ ಮರಣಾಂತಿಕ ಹಲ್ಲೆ ಮಾಡಿ ಕೊಲೆ ಮಾಡಿರೋದು. ಹೊಟ್ಟೆ ಮೇಲೆ ಮೊಣಕೈನಿಂದ ಗುದ್ದಿದ್ದ ಮೋಹನ್ ಆ ನೋವನ್ನ ತಾಳಲಾರದೆ ಜೋರಾಗಿ ಮಗು ಅಳತೊಡಗಿತ್ತು. ಮಗು ಅಳಬಾರ್ದು ಅಂತ ಮೂಗು ಮತ್ತು ಬಾಯಿಯನ್ನ ಮುಚ್ಚಿರ್ತಾನೆ. ಈ ವೇಳೆ ಕತ್ತು ಹಿಸ್ಕಿ ಕೊಲೆ ಮಾಡಿದ್ದಾನೆ ಆರೋಪಿ ಮೋಹನ್. ಮಗು ವೆನಿಲಾ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸದ್ಯ ಗೊತ್ತಾಗ್ತಾ ಇರುವಂತ ಮಾಹಿತಿ, ಪ್ರಿಯತಮೆಯ ಮಗುವನ್ನ ಈತ ಬಾಯಿ ಮತ್ತೆ ಮೂಗು ಮುಚ್ಚಿ ಅದಾದ ಬಳಿಕ ಕತ್ತು ಹಿಸ್ಕಿ ಉಸಿರುಗಟ್ಟಿಸಿ ಕೊಲೆ ಮಾಡಿರೋದು ಅನ್ನೋದು ಗೊತ್ತಾಗ್ತಾ ಇದೆ. ಮಗುಗೆ ಐಸ್ ಕ್ರೀಮ್ ಕೊಡಿಸಿರ್ತಾನಂತೆ, ಆದ್ರೆ ಇದು ಬೇಡ ಬೇರೆ ಐಸ್ ಕ್ರೀಮ್ ಬೇಕು ಅಂದಿದ್ದಕ್ಕೆ ಕೊಲೆ ಮಾಡಿದ್ದಾನೆ. ಇನ್ನು ಮೋಹನ್ಗಾಗಿ ಡಿವೋರ್ಸ್ಗೆ ಅರ್ಜಿಯನ್ನ ಹಾಕೊಂಡಿರ್ತಾರೆ. ನಾನು ಮೋಹನ್ ಜೊತೆ ಹೋಗ್ತೀನಿ, ಡಿವೋರ್ಸ್ ಕೊಡು ಅಂತ ಕೇಳಿರ್ತಾರೆ. ಡಿವೋರ್ಸ್ ಪೇಪರ್ಗೆ ಸಹಿ ಹಾಕೋದಕ್ಕೆ ಗಂಡ ಪ್ರವೀಣ್ ನಿರಾಕರಿಸಿರ್ತಾರೆ. ಜನವರಿ 13ರಂದು ಮಕ್ಕಳ ವಿಚಾರವನ್ನ ಮುಂದಿಟ್ಕೊಂಡೇ ಅರ್ಜಿಗೆ ಸಹಿ ಹಾಕೋದು. ದೊಡ್ಡ ಮಗಳನ್ನ ದಾವಣಗೆರೆಯಲ್ಲಿ ಬಿಟ್ಟಿರ್ತಾರೆ ಪ್ರಿಯಾಂಕಾ. ವೆನಿಲ್ಲಾ ಜೊತೆ ಖಾಸಗಿ ವಿಲ್ಲಾದಲ್ಲಿ ಪ್ರಿಯಾಂಕಾ ವಾಸವಾಗಿದ್ದದ್ದು. ಆದರೆ ಆಕೆಯ ಪ್ರಿಯಕರನೇ ಹಲ್ಲೆ ಮಾಡಿ ಮಗಳನ್ನ ಕೊಂದು ಹಾಕಿದ್ದಾರೆ. ನಾವು ಪ್ರತಿನಿಧಿ ರಾಜಪ್ಪ ಈ ಘಟನೆ ಕುರಿತಂತೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ರಾಜಪ್ಪ, ಈ ಪ್ರಕರಣ ಕೇಳಿದ್ರೆ ನಿಜಕ್ಕೂ ಬೆಚ್ಚಗಾಗಬೇಕು ಯಾರಾದರೂ ಕೂಡ. ಯಾವ ರೀತಿಯಲ್ಲಿ ಪ್ರಿಯತಮೆ ಸೇರ್ಕೊಂಡು ಮಗುವನ್ನೇ ಕೊಂದು ಹಾಕ್ತಾರೆ ಅಂತಂದ್ರೆ, ಈ ಘಟನೆ ಕುರಿತಂತೆ ಈಗ ಸದ್ಯಕ್ಕೆ ಸಿಗ್ತಾ ಇರೋ ಮಾಹಿತಿ ನೋಡ್ತಾ ಹೋದ್ರೆ, ಈ ಪ್ರಿಯಕರ ಐಸ್ ಕ್ರೀಮ್ ವಿಚಾರಕ್ಕೆ ಹಲ್ಲೆ ಮಾಡಿ ಕೊಂದಿದ್ದ ಅಂದ್ರೆ ಪ್ಲಾನ್ ಮಾಡಿ ಕೊಲೆಯಾದದ್ದ, ಏನ್ ನಡೀತು ಅಂತ? ಪ್ರತಿಮಾ, 3 ತಿಂಗಳ ಹಿಂದೆ ನಡೆದಂತಹ 6 ವರ್ಷದ ಮಗು ವೆನಿಲಾ ಕೊಲೆ ಪ್ರಕರಣ ಈಗ ಬೇರೆಯದೇ ಸ್ವರೂಪವನ್ನ ಪಡೆದುಕೊಳ್ತಾ ಇರುವಂಥದ್ದು. 3 ತಿಂಗಳ ಹಿಂದೆ ಕಾಡುಗೋಡಿ ಪೊಲೀಸರು ಅಸಹಜ ಸಾವು ಅಂತ ಹೇಳಿ ಒಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡು ಅದಕ್ಕೆ ಸರಿಯಾದಂತಹ ಒಂದು ಸಾಕ್ಷ್ಯವನ್ನು ಕಲೆ ಹಾಕುವಂತ ಕೆಲಸ ಆಗಿರಬಹುದು, ಜೊತೆಗೆ ಸತ್ಯಾಸತ್ಯತೆ ಏನು ಅನ್ನೋದನ್ನ ತಿಳಿಯುವಂತಹ ಒಂದು ಗೋಜಿಗೂ ಕೂಡ ಹೋಗೋದಿಲ್ಲ. ಅದಾದ ಬಳಿಕವಾಗಿ ಹತ್ಯೆಯಾದಂತಹ ಮಗು ವೆನಿಲಾ ತಂದೆ ಏನಿದೆ ಅವರ ಒಂದು ನಿರಂತರವಾದಂತಹ ಹೋರಾಟದಿಂದಾಗಿ, ಪ್ರವೀಣ್ ಏನಿದ್ರೆ ಅವರ ನಿರಂತರವಾದಂತಹ ಹೋರಾಟದಿಂದ ಸದ್ಯಕ್ಕೆ ಈ ಅಸಹಜ ಸಾವು ಕೇಸ್ ಏನಿತ್ತು ಅದು ಕೊಲೆ ಕೇಸಾಗಿ ಸದ್ಯಕ್ಕೆ ಗೊತ್ತಾಗ್ತಾ ಇರುವಂಥದ್ದು. ಅಂದ್ರೆ ಮೊದಲನೇದಾಗಿ ಹೇಳ್ಬೇಕಂದ್ರೆ ಪ್ರಿಯಾಂಕಾ ಹಾಗೇನೆ ಮೋಹನ್ ಈ ಹಿಂದೆ ಇಬ್ರು ಕೂಡ ಸ್ನೇಹಿತರಾಗಿದ್ರು. ಅದಾದ ಬಳಿಕವಾಗಿ ಪ್ರವೀಣ್ ಜೊತೆಗೆ ಪ್ರಿಯಾಂಕಾ ವಿವಾಹ ಆಗತ್ತೆ. ಅದಾದ ಬಳಿಕ ಮೋಹನ್ಗೂ ಕೂಡ ಬೇರೆಯದೇ ಮದುವೆ ಆಗಿರುತ್ತೆ. ಕೆಲ ವರ್ಷದ ಹಿಂದೆ ಪ್ರಿಯಾಂಕಾ ಜೊತೆಗೆ ಮೋಹನ್ ಪರಿಚಯ ಆಗತ್ತೆ. ಅದಾದ ಬಳಿಕ ಇಬ್ರು ಕೂಡ ಬೇರೆ ಕಡೆ ವಾಸ ಮಾಡೋದಕ್ಕೆ ಶುರು ಮಾಡ್ತಾರೆ. ಪ್ರಿಯಾಂಕಾಳಿಗೋಸ್ಕರವಾಗಿ ಮೋಹನ್ ಒಂದು ವಿಲಾವನ್ನ ಕೂಡ ಖರೀದಿ ಮಾಡ್ತಾನೆ. ಅದಾದ ಬಳಿಕ ಪತ್ನಿಯನ್ನ ಕೂಡ ಬಿಟ್ಟು ಪ್ರಿಯಾಂಕಾ ಜೊತೆಗೆ ವಾಸ ಇರ್ತಾರೆ. ಅಂದ್ರೆ ಇವರಿಬ್ಬರ ಒಂದು ಓಡಾಟ ಆಗಿರಬಹುದು. ಅದಕ್ಕೆ ಈ ಮಗಳು ವೆನಿಲಾ ತೊಂದರೆ ಆಗ್ತಿದ್ದಾಳೆ ಅನ್ನುವಂಥ ಕಾರಣಕ್ಕೋಸ್ಕರ ಅವಳ ಮೇಲೆ ಪದೇ ಪದೇ ಹಲ್ಲೆ ಮಾಡುವಂಥದ್ದಾಗಿರ್ಬೋದು, ಜೊತೆಗೆ ಸಣ್ಣ ಪುಟ್ಟ ವಿಚಾರಕ್ಕೂ ಕೂಡ ಅವರ ಮೇಲೆ ರೇಗುವಂಥದ್ದಾಗಿರ್ಬೋದು. ತಾಯಿ ಮತ್ತೆ ತಾಯಿಯ ಪ್ರಿಯಕರ ಇಬ್ರು ಕೂಡ ಮಾಡ್ತಿರ್ತಾರೆ. ಅದೇ ಒಂದು ಸಂದರ್ಭದಲ್ಲಿ ಒಂದು ಐಸ್ ಕ್ರೀಮ್ ಅಂಗಡಿಯಲ್ಲಿ ವೆನಿಲಾ ಕೂತಿದ್ದಂತಹ ಸಂದರ್ಭದಲ್ಲಿ ಆಕೆಯ ಹೊಟ್ಟೆಗೆ ಮೊಣಕೈಯಿಂದ ಆತ ಹಲ್ಲೆ ಮಾಡ್ತಾನೆ. ಈ ಸಂದರ್ಭದಲ್ಲಿ ಅಳತೊಡಗುವಂತಹ ವೇಳೆಯಲ್ಲಿ ಕತ್ತು ಹಿಸುಕಿ ಕೊಲೆ ಮಾಡಿ ಸುಮಾರು 12 ಗಂಟೆಗಳ ಕಾಲ ಮೃತದೇಹದ ಜೊತೆಗೆ ತಾಯಿ ಮತ್ತೆ ಪ್ರಿಯಕರ ಇಬ್ರು ಕೂಡ ಓಡಾಡ್ಕೊಂಡು ಇರುವಂತಹ ಸಂಗತಿ ಕೂಡ ಸದ್ಯಕ್ಕೆ ಗೊತ್ತಾಗ್ತಾ ಇರುವಂತದ್ದು. ಅಂದ್ರೆ ನಿಜಕ್ಕೂ ಕೂಡ ಈ ಕಾಡುಗೋಡಿಯಲ್ಲಿ ನಡೆದಂತಹ 6 ವರ್ಷದ ಮಗಳ ಒಂದು ಕೊಲೆ ಕೇಸ್ ಏನಿದೆ ಅದು ಒಂದು ರೀತಿಯಾಗಿ ಬೆಚ್ಚಿ ಬೀಳುವಂತಹ ರೀತಿಯಲ್ಲಿ ಇರುವಂತದ್ದು, ಜೊತೆಗೆ ದಿನಕ್ಕೊಂದು ತಿರುವನ್ನ ಪಡೆದುಕೊಳ್ತಾ ಇರುವಂತದ್ದು. ಪ್ರತಿಮಾ, ಥ್ಯಾಂಕ್ ಯು ರಾಜಪ್ಪ.